ನನ್ನೆಲ್ಲ ಸಮಸ್ತ ಕರುನಾಡ ಜನತೆಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಈ ದಿನ ಇದ್ದೀನಿ ಶ್ರೀ ಕ್ಷೇತ್ರ ಕಬ್ಬಾಳು. ಈ ಕಬ್ಬಾಳು ತಾಯಿ ಶ್ರೀ ಕಬ್ಬಾಳಮ್ಮನ ಪವಾಡಗಳಿಗೆ ಸಾಕಷ್ಟು ಹೆಸರುವಾಸಿಯಾಗಿದೆ. ಸರ್ ನಮಸ್ತೆ, ನಿಮ್ಮ ಹೆಸರೇನು ಸರ್? ವಿಜಯ್. ವಿಜಯ್, ಎಷ್ಟು ವರ್ಷದಿಂದ ಇದ್ದೀರಾ ಸರ್? ಇದೇ ಊರ ಕಬ್ಬಾಳಮ್ಮನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಸ್ವಲ್ಪ ನಮ್ಮ ಹಂಚ್ಕೋತೀರಾ? ಶ್ರೀ ಕಬ್ಬಾಳಮ್ಮ ತಾಯಿ ಜಗನ್ಮಾತೆ ಕಬ್ಬಾಳಮ್ಮ ಇರೋದು ಕಬ್ಬಾಳಲ್ಲಿ, ಕನಕಪುರ ತಾಲೂಕು, ಬೆಂಗಳೂರು ದಕ್ಷಿಣ ಜಿಲ್ಲೆ. ಈ ಕಬ್ಬಾಳಲ್ಲಿ ಯಾವ್ದೇ ತರಹದ ತೊಂದರೆ ಬಂದ್ರು ಕಬ್ಬಾಳಮ್ಮಂಗೆ ಬೆಳ್ದಣ್ಣ ಅರ್ಕೆ ಮಾಡಿದ್ರೆ ಆ ಕಬ್ಬಾಳಮ್ಮ ಎಲ್ಲಿದ್ರು ಒಲಿತಾಳೆ. ಒಂದು ಮಂಗಳವಾರ ಅಮಾವಾಸ್ಯೆ ಹುಣ್ಮೇಲಿ ತಾಯಿಗೆ ಪೂಜೆ ಮಾಡಿಸ್ಬೇಕು. ಬೆಟ್ಟದ ಮೇಲೆ ಭೀಮೇಶ್ವರಿ ಅಂತ ದೇವರು ಇದ್ದಾಳೆ, ಅವಳಿಗೆ ಹೋಗಿ ಪೂಜೆ ಮಾಡಿಸಿ ಕೈ ಮುಕ್ಕೊಂಡು ಹೋದ್ರೆ ಎಲ್ಲ ಒಳ್ಳೇದಾಗುತ್ತೆ. ಅವರಿಗೆ ಧನ್ಯವಾದ ಹೇಳ್ತಾ ಬನ್ನಿ, ಸಾಲಾಗಿ ಇಲ್ಲಿ ಹೂವಿನ ಅಂಗಡಿಗಳಿದೆ. ಇಲ್ಲಿ ಎಷ್ಟು ಜನ ಎಷ್ಟು ವರ್ಷದಿಂದ ಇದ್ದಾರೆ. ಮತ್ತೆ ಕೆಲವೊಂದ್ಸಲ ನಾವು ಹೋಗೋ ದಾರಿಗಿಂತ ಹೋಗೋ ರಸ್ತೆ ತುಂಬಾ ಸುಂದರವಾಗಿರುತ್ತಂತೆ. ಹಾಗೆ ಈ ರಸ್ತೆಯ ಪಕ್ಕದಲ್ಲಿ ಸಾಕಷ್ಟು ಜನ ಹೂಗಳನ್ನ ಇಟ್ಕೊಂಡಿದ್ದಾರೆ. ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ರೆ ಒಂದು ಸ್ವಲ್ಪ ಸಂತೋಷ ಆಗುತ್ತೆ ಅಲ್ವಾ? ಬನ್ನಿ, ಹಾಗೆ ಈ ರಸ್ತೆಯಲ್ಲಿ ಹೋಗ್ತಾ ಕೆಲವರ ಅಭಿಪ್ರಾಯಗಳು ಮತ್ತೆ ಕೆಲವರು ಈ ತಾಯಿಯ ಬಗ್ಗೆ ಏನಂತ ಹೇಳ್ತಾರೆ ವಿಚಾರಿಸೋಣ. ಮತ್ತೆ ಈ ಕ್ಷೇತ್ರದ ಮಹಿಮೆ ಸಾಕಷ್ಟು ಅಪಾರವಾದದ್ದು ಅಂತ ಕೇಳ್ಪಟ್ಟಿದ್ದೀವಿ. ಬನ್ನಿ, ಆ ಮಹಿಮೆ ಏನು ಮತ್ತೆ ಆ ತಾಯಿಯ ಪವಾಡ ಏನು ಮತ್ತು ಸಾಕಷ್ಟು ಮಾಹಿತಿನ ನಾವು ಈ ದಿನ ತಿಳಿಯೋಣ. ಬನ್ನಿ, ನಮ್ಮ ಇಲ್ಲೇ ತುಂಬಾ ದಿನಗಳಿಂದ ನೆನೆಸಿರುವಂತಹ ಇಲ್ಲೇ ಒಬ್ರು ಹೂ ಮಾರೋ ಆಂಟಿ ಇದ್ದಾರೆ. ಅವ್ರ ಹತ್ರ ಕೇಳೋಣ ಈ ಕಬ್ಬಾಳಮ್ಮನ ಬಗ್ಗೆ ಅವ್ರಿಗೆ ಎಷ್ಟು ಗೊತ್ತಿದೆ, ಅವ್ರು ನಮ್ಮ ಒಂದಿಗೆ ಹಂಚ್ಕೋತಾರೆ. ಬನ್ನಿ ಮೇಡಮ್, ನಿಮ್ ನೇಮ್ ಏನು ಮೇಡಮ್? ಏನಪ್ಪ? ನಿಮ್ ನೇಮ್ ಮೇಡಮ್? ಭಾಗ್ಯಮ್ಮ ಅಂತ. ಭಾಗ್ಯಮ್ಮ ಅಂತ ನೇಮು. ಬನ್ನಿ, ಭಾಗ್ಯಮ್ಮ ಅವ್ರ ಕಡೆಯಿಂದ ನಮ್ಮ ಕಬ್ಬಾಳಮ್ಮನ ಬಗ್ಗೆ ಏನೇನು ತಿಳಿದಿದೆ ತಿಳ್ಕೊಳ್ಳೋಣ. ಜಗನ್ಮಾತೆ ಕಬ್ಬಾಳವ್ವ ತಮಿಳುನಾಡಿಂದ ಬಂದು ಇಲ್ಲಿ ಬಂದು ನೆಲೆಯಾಗೋ ಕಾರಣ ಆಗ್ನಾರ್ದೆ ಕಬ್ಬಾಳಮ್ಮನ ಬೆಟ್ಟ ಹತ್ತಿ 3 ಅಜ್ಜಗೆ ಬಂದು ಇಲ್ಲಿ ಪಾಣನ್ ಮಾರಮ್ಮ ಮಂತನ್ ಮಾರಮ್ಮ ಅಂತ ಇದ್ರು. ಇಲ್ಲಿ ಬಂದು ತಾಯಿ ನೆಲೆಯಾಗಿ ಎಲ್ಲಾರು ಜಗನ್ಮಾತೆ ಎಲ್ಲಾ ಕಡೆಯಿಂದನೂ ಬಂದು ಅಮ್ಮನ ಬಳಿಲಿ ಪೂಜೆ ಮಾಡಿಸ್ಕೊಂಡು ಚೆನ್ನಾಗಿ ಹೋಯ್ತಾ ಇದ್ದಾರೆ. ಅಮ್ಮ ಎಲ್ಲಾರನ್ನು ಕಾಪಾಡ್ತಾ ಇದ್ದಾರೆ. ಸತ್ವಂತೆ ಕಬ್ಬಾಳಮ್ಮನಿಗೆ ಬ್ಯಾಸ್ಕಾಯಿ ಕಂಡ್ರೆ ಇಷ್ಟ. ನೀವು ಬ್ಯಾಸ್ಕಾಯಿ ತಗೊಂಡು ಏನ್ ಅರ್ಕೆ ಮಾಡಿ ಒಣದ್ರೆ ನಿಮ್ಗೆ ಒಳ್ಳೇದು. ಯಾರು ನಾವು 15 ವರ್ಷ. ನಿಮ್ಮ ಹೆಸರು? ಬರ್ಗಮ್ಮ. ಇದು ಸೀರೆ ಮತ್ತೆ ಇದೆಲ್ಲ ಏನ್ ಮೇಡಮ್ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಅಮ್ಮನಿಗೆ ಸೀರೆ ಮುಡ್ಲಕ್ಕಿ ಅಂದ್ರೆ ತುಂಬಾ ಇಷ್ಟ. ಆದ್ರಿಂದ ಸೀರೆ ಮುಡ್ಲಕ್ಕಿ ಕೊಟ್ರೆ ಮನೆ ಪ್ರಸಾದ ಕೊಡ್ತಾರೆ. ಅಕ್ಕಿ ಬೆಳೆನ ತಗೊಂಡೋದ್ರೆ ತುಂಬಾ ಒಳ್ಳೇದು. ಏನಾದ್ರು ಅನ್ಕೊಂಡ್ರೆ ಕೆಲಸ ಕಾರ್ಯಗಳು ಇರೋದ್ರೆ ಆಗತ್ತೆ. ಏನಿಲ್ಲ, ಅರ್ಸ್ಕೊಂಡು ಕೊಡ್ಬೋದು, ಅರ್ಸ್ಕೆ ಇಲ್ದೋದ್ರು ಕೊಡ್ಬೋದು ತುಂಬ್ದಂಗೆ. ಬೇರೆ ಏನಾದ್ರು ಕಬ್ಬಾಳಮ್ಮನ ಬಗ್ಗೆ ನಿಮ್ಗೆ ಗೊತ್ತಿದ್ಯಾ? ಏನ್ ಮಾಮೂಲಿ ವರ್ಷಕ್ಕೆ 2 ಸತಿ ಕೊಂಡ ಆಗುತ್ತೆ. ಆತರ ಯಾವಾಗ ಆಗುತ್ತೆ ಮೇಡಮ್? ಶಿವರಾತ್ರಿಯಲ್ಲಿ ಆಗುತ್ತೆ, ಕಡೆ ಕಾರ್ತಿಕೆಯಲ್ಲಿ ಆಗುತ್ತೆ. ಕಡೆ ಕಾರ್ತಿಕೆ ಆಗುತ್ತೆ. ಧನ್ಯವಾದ ಮೇಡಮ್. ನಮಸ್ತೆ. ನಮಸ್ತೆ, ನೇಮ್ ಅಂತ ನಮ್ಮ ಹೆಸರು ಶಿವು ಅಂತ ಹೇಳಿ ಸರ್. ಹೌದು, ಶಿವು ಅಂತ. ಎಸ್, ಶಿವು ಸರ್. ಈ ದೇವಿ ಬಗ್ಗೆ ನಾಲ್ಕು ಮಾತು ಏನು ಇಷ್ಟಪಡ್ತೀರಾ ಸರ್? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಇದು ಬಂದು ಆದಿಶಕ್ತಿಯ ಪರಮಾವತಾರ ಕಬ್ಬಾಳಮ್ಮ ದೇವಿ. ಮೂಲ ಹೆಸರು ಬಂದು ಶಿವಕಾಳಮ್ಮ ಅಂತ. ಶಿವ ಮತ್ತೆ ಪಾರ್ವತಿ ಗಣದಿಂದ ಜನಿಸಿದಂತ ಶಕ್ತಿ ದೇವತೆ ಕಬ್ಬಾಳಮ್ಮ. ಇಲ್ಲಿ ಯಾವ ತರ ಜಾತ್ರೆನ ಆಚರಿಸ್ತಾರೆ ಅಂತ ಹೇಳಿದ್ರೆ, ಮೊದಲಿಂದ ಅಂದ್ರೆ ಇತಿಹಾಸ ಇದೆ, 9ನೇ ಶತಮಾನದಿಂದ ಅಂತ ಹೇಳ್ತಾರೆ. ಅವಾಗಿಂದ 13ನೇ ತಾರೀಕು ಒನ್ನೇರ್ ಚಪ್ರ ಮಾಡ್ತಾರೆ. ಅದಾದ ತದನಂತರ ಎಳವಾರ ಇರುತ್ತೆ 14ನೇ ತಾರೀಕು. 15ನೇ ತಾರೀಕು ಬೆಳಗ್ಗೆ ಇಲ್ಲ 16ನೇ ತಾರೀಕು ಬೆಳಗ್ಗೆ ಶಿವರಾತ್ರಿ ಯಾವಾಗಿರುತ್ತೆ ಆ ಟೈಮಲ್ಲಿ ಕೊಂಡ ಮಾಡ್ತೀವಿ ಸರ್. ಅಗ್ನಿಕೊಂಡ ಅಮ್ಮನ್ಗೆ ವರ್ಷಕ್ಕೆ 2 ಸರಿ ಕೊಂಡ ಮಾಡ್ತಾರೆ. ಒಂದು ಎಡಗೊಂಡ ಅಂತ ಮಾಡ್ತಾರೆ, ಅದು ಬಂದು ಚಿಕ್ಕದು. ಇದು ಬಂದು ದೊಡ್ಡಕೊಂಡ. ಇದನ್ನ ಮೂಲ ಅಂದ್ರೆ ದೊಡ್ಡಕೊಂಡ ಅಂತ ಮಾಡ್ತಾರೆ. ಜಾಸ್ತಿ ಸೌದೆನೆ ಹಾಕೋದಾಗ್ಲಿ ಅಮ್ಮನ್ಗೆ ಹೂನೀರ್ ಹಾಕ್ತವ್ರು ಯಾರು ಕೊಂಡ ಹಾಯ್ತಾರೆ ಶಾಂತಿ ಆಗ್ತಾಳಮ್ಮ ಅಗ್ನಿಕೊಂಡ ತೊಳೆದ್ರೆ. ಇದು ವಿಶೇಷತೆ ಇರ್ತದೆ. ಎಸ್,
ಸರ್ ಇಲ್ಲಿ ಕೊಂಡ ತುಳಿಯೋದು ಹೆಂಗೆ ಅಂದ್ರೆ ಬೇರೆ ಕಡೆ ಎಲ್ಲ ಬೇರೆ ತರ ವಾಡಿಕೆಗಳಿರ್ತದೆ. ಕೊಂಡಕ್ಕೆ ನುಗ್ಗೋದು ಬೇರೆ ತರ, ಯಾವ ತರ ಅಂದ್ರೆ ಕೆಂಡದ ಮೇಲೆ ಹಂಗೆ ಹೋಗ್ತಾರೆ ನಡ್ಕೊಂಡು. ಇಲ್ಲಿ ವಿಶೇಷ ಏನು ಅಂತಂದ್ರೆ ಮಡಿ ಬಟ್ಟೆ ಹಾಸ್ತಾರೆ. ಒಂದು ಕಾಟನ್ ಬಟ್ಟೆ ಇರುತ್ತೆ, ಅದು ವರ್ಷಾನುಗಟ್ಲೆಯಿಂದ ಪರಂಪರೆ ಇರೋರು ಕಾಪಾಡ್ಕೊಂಡ್ ಬಂದಿರ್ತಾರೆ. ಅದನ್ನ ನೀರಲ್ಲಿ ಉನಿ ಹಾಕಿ ಇಲ್ಲಿರುವಂತ ಮಡಿವಾಳರು ಏನ್ ಮಾಡ್ತಾರೆ, ಆ ಕೆಂಡದ ಮೇಲೆ ಉರಿತಾರ ಕೆಂಡದ ಮೇಲೆ ಆ ಬಟ್ಟೆನ ಹಾಸ್ತಾರೆ. ಆ ಬಟ್ಟೆ ಹಾಸ್ದಾಗ ಪೂಜಾರಪ್ಪನ ಮೇಲೆ ಅಮ್ಮಂದು ಒಂದು ಕೃಪೆ, ಒಂದು ಮೈ ತುಂಬಿ ಅಮ್ಮ ನಡ್ಕೊಂಡ್ ಬರ್ತಾಳೆ. ಇದು ಮೊದಲಿಂದ ನಡೆದು ಬಂತ ಒಂದು. ಥ್ಯಾಂಕ್ ಯು ಸರ್. ನಮ್ಮ ಇತಿಹಾಸದಿಂದ ಏನಪ್ಪಾ ಆಗಿದೆ ಅಂತಂದ್ರೆ, ನಾವು ಯಾವುದೇ ರೀತಿಯಾದ ಒಂದು ಟೆಂಪಲ್ಗೆ ಹೋದ್ರೆ ಅಥವಾ ದೇವಸ್ಥಾನಕ್ಕೆ ಹೋದ್ರೆ ಏನಪ್ಪಾ ಅಂತಂದ್ರೆ, ಆ ಸ್ಥಳದಲ್ಲಿ ಒಂದಿಷ್ಟು ಕಾಲ ಅಂದ್ರೆ 1 ನಿಮಿಷ 2 ನಿಮಿಷಗಳ ಕಾಲ ಅಲ್ಲಿ ಕೂತು ಬಂದ್ರೆ ಅಲ್ಲಿ ಸಮಾಧಾನ ಆಗುತ್ತಂತೆ. ಆ ವಾಡಿಕೆ ಪ್ರಕಾರ ಇಲ್ಲಿ ಜನಗಳು ಬಂದು ಸ್ವಲ್ಪ ಹೊತ್ತು ಕುಂತು ತದನಂತರ ಮನೆ ಹೊಡ್ತಾರೆ. ಇದು ನಮ್ಮ ಕಾಲ ಕ್ರಮೇಣವಾಗಿ ಅರಿದು ಬಂದಿರುವಂತಹ ಒಂದು ಸಂಸ್ಕೃತಿಯಾಗಿದೆ. ಅಜ್ಜಿ, ನಾವು ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಹಿರಿಯರು ಏನಂತಾರಪ್ಪ ಅಂದ್ರೆ 5 ನಿಮಿಷಗಳ ಕಾಲ ಅಲ್ಲಿ ಕುತ್ತಿದ್ದು ಹೋಗ್ಬೇಕು ಅಂತಾರೆ. ಅಂತ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಜ್ಜಿ? ಏನ್ ಗೊತ್ತಿಲ್ಲ, ಇರುತ್ತೆ ಅಂದ್ರೆ ನಮ್ಗೆ ಗೊತ್ತಷ್ಟೇ. ಹಿರಿಯರಿಂದ ನಿಮ್ಗೆ ಗೊತ್ತಿರುವಂತದ್ದು, ಅದು ಕೂಡ ನಿಮ್ಗೆ ಏನು ಗೊತ್ತಿಲ್ಲ. ನೀವು ಕೂಡ ಅದೇ ತರ ಫಾಲೋ ಮಾಡ್ಕೊಂಡು ಬಂದಿದ್ದೀರಾ? ಅದೇ ತರ ಬಂದು ನಾವು ಕೂತು ಅವ್ರ ಹೆಂಗ್ ಮಾಡ್ತಾರೆ ಹಂಗೆ ನಾವು ಕೂತಿದ್ದೀವಿ. ಥ್ಯಾಂಕ್ ಯು ಅಜ್ಜಿ. ಇದೀಗ ನಾನಿದ್ದೀನಿ ಕಬ್ಬಾಳಮ್ಮ ಟೆಂಪಲ್ನ ಎಡಭಾಗದಲ್ಲಿ. ಈ ಎಡಭಾಗದಲ್ಲಿ ನಂದಿ ದೇವರು ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ಬನ್ನಿ ಈ ನಂದಿ ದೇವರ ವಿಗ್ರಹ ಹೇಗಿದೆ ಮತ್ತೆ ಅಲ್ಲಿ ಯಾವ ಪೂಜಾರಿ ಬಗ್ಗೆ ಒಂದಿಷ್ಟು ಮಾಹಿತಿ ತಿಳಿಯೋಣ. ಇದೀಗ ನಾನಿದ್ದೀನಿ ಕಬ್ಬಾಳಮ್ಮನವರ ಟೆಂಪಲ್ನ ಎಡಭಾಗದಲ್ಲಿ ನೆಲೆಸಿರುವಂತಹ. ನಮಸ್ತೆ. 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 ನಿಮ್ದೇನು ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ಈರಪ್ಪ. ಸರ್, ಈ ನಂದಿ ದೇವರ ಬಗ್ಗೆ ಕಬ್ಬಾಳಮ್ಮನ ಅಣ್ಣನವ್ರು ಇವರು. ಕಬ್ಬಾಳವ್ವ ಇವರು ಅಣ್ಣ ತಂಗಿ. ಇಲ್ಲಿ ವರ್ಷಕ್ಕೆ 2 ಸತಿ ಕೊಂಡ ಆಗುತ್ತೆ. ಕೊಂಡದಲ್ಲಿ ಇಲ್ಲಿ ಅಲ್ಲಿಂದ ಕಲ್ಯಾಣಿ ತಗೊಂಡು ಒಳಮೆಟ್ಕೊಂಬರ್ತಾರಲ್ಲ, ಇಲ್ಲಿ ಬಂದ್ಮೇಲೆ ಇಲ್ಲಿ ವೈರ್ ಪೂಜೆ ಮಾಡಿ ತೀರ್ಥ ಹಾಕಿದ್ರೆ ಪೂಜಾರಪ್ಪನಿಗೆ ದೇವ್ರು ಬರೋದು. ಇಲ್ಲಿ ಬರ್ತಾರೆ. ಅಲ್ಲಿಂದ ಇಲ್ಲಿ ಒಳಮೆಟ್ಕೊಂಡು ಇಲ್ಲಿ ಬಂದ್ಮೇಲೆ ತೀರ್ಥ ಹಾಕಿದ್ಮೇಲೆ ದೇವ್ರು ಬರೋದು. ಆಮೇಲೆ ಕೊಂಡ ಆಗೋದು. ನೀವು ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀರಾ? ನಾವು ಹುಟ್ಟಾಗಿಂದಾನು ಇಲ್ಲೇ ಮಾಡ್ತಾ ಇದ್ದೀರಾ? ನೋಡಿ, ಇವರು ಹುಟ್ಟ ಅಂದ್ರೆ ಇವರು ಚಿಕ್ಕಂದಲೂ ಕೂಡ ದೇವ್ರ ಸೇವೆ ಮಾಡ್ತಾ ಬಂದಿದ್ದಾರೆ. ನಾವು ಹುಟ್ಟಾಗಿಂದಾನು ಭಗವಂತನ ಸೇವೆ ಮಾಡ್ತಾನೆ ಇದ್ದೀವಿ. ಈರಪ್ಪ ಅಂತ. ಈರಪ್ಪ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದ ತಿಳಿಸೋಣ. Generate by AI.